ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹಾದ್ಯೂಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಪೇತ್ರನು ಹೇಳುವುದೇನೆಂದರೆ, ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹೌದು ಪ್ರಿಯ ಸಹೋದರರೇ, ಪ್ರತಿ ದಿನವೂ ದೇವರನ್ನೇ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ಆದರೆ ನಿಮ್ಮ ಕಷ್ಟಗಳು ಕರೆಮೋಡದ ಹಾಗೆ ದಿನ ದಿನವೂ ಹೆಚ್ಚಾಗುತ್ತಾ ಇದ್ದಾವೆ. ನಿಮ್ಮ ಸಮಸ್ಯೆಗಳು ಬಂಡೆಯ ಹಾಗೆ ಕದಲದಂತೆ ಕೂತುಕೊಂಡಿದ್ದಾವೆ. ಆದರೂ ನೀವು ದೇವರ ಮಂದಿರಕ್ಕಾಗಲಿ ಪ್ರಾರ್ಥನೆ ಕೂಟಗಳಿಗಾಗಲಿ ಹೋಗುತ್ತಾ ಇದ್ದೀರಿ. ಪ್ರಿಯ ಸಹೋದರರೇ, ನೀವು ಎಂದಾದರೂ ಒಮ್ಮೆ ಗಮನಿಸಿದ್ದೀರೋ? ನೀವು ದೇವರಲ್ಲೇ ಇದ್ದು ದೇವರ ಕೂಟಗಳಲ್ಲಿ ಪಾಲ್ಗೊಂಡಿದ್ದು ನಿಮಗೆ ಅನೇಕ ಕಷ್ಟಗಳು, ಓರಲಾಗದಂತ ದುಃಖಗಳು, ಚಿಂತೆ ಭಾರಗಳು ಮುತ್ತಿಕೊಂಡಿದ್ದಾವೆ. ಅದು ಏಕೆ ಅನ್ನುತ್ತೀರೋ? ಪ್ರಿಯ ಸಹೋದರರೇ, ಏಕೆಂದರೆ ಪೇತ್ರನು ಹೇಳಿದ ಹಾಗೆ ಮೊದಲು ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಅವನು ಎಂದರೆ ಸೈತಾನನು. ಸೈತಾನನು ಎಂದರೆ ನಿಮ್ಮನ್ನು ಪ್ರತಿ ದಿನವೂ ಕಾಡುವ ಚಿಂತೆ ಭಾರಗಳು, ಓರಲಾಗದಂತ ದುಃಖಗಳು, ನಿಮ್ಮನ್ನು ದಿನ ಕಣ್ಣೀರು ಸುರಿಸುವ ಹಾಗೆ ಮಾಡುವ ನೋವುಗಳು. ಮೊದಲು ನೀವು ಇವುಗಳನ್ನು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಅವುಗಳನ್ನು ಎದುರಿಸಿರಿ. ಆಗ ನಿಮ್ಮಲ್ಲಿ ಇರುವ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೆನ್. ದೇವರ ಮೇಲೆ ನಂಬಿಕೆ ಮಾತ್ರ ಇರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.